ಸತ್ತ ಭೂತವನ್ನ ಮತ್ತು ಹುಟ್ಟದ ಭವಿಷ್ಯವನ್ನ ಹೆಚ್ಚು ಕೆದಕಬೇಡಿ ಅಂತ ಹೇಳ್ತೀರಾ. ಇಂಥ ಅದ್ಭುತವಾದ ಮಾತು. ಹಾಗಾಗಿ ಪ್ರೆಸೆಂಟ್ ಈಗಿನ ಬಗ್ಗೆನೇ ಮಾತಾಡ್ತಾ 2 ಸಿನಿಮಾಗಳು, ಒಂದು ಸಂಸ್ಕೃತ ಸಿನಿಮಾ ಏಕಚಕ್ರಂ ಅಂತ ರಿಲೀಸ್ ಆಗಿದ್ದಾಗಿದೆ. 2ನೇ ಸಿನಿಮಾ ಈಗ ತಯಾರಾಗ್ತಾ ಇದೆ. ಮೊದಲನೇದಾಗಿ ಸರ್, ಸಂಸ್ಕೃತದಲ್ಲಿ ಸಿನಿಮಾ ಒಂದು ಬರ್ತಿದೆ ಅನ್ನೋದೇ ಬಹಳ ಬಹಳ ಖುಷಿ. ಇಫ್ ಐ ಆಮ್ ನಾಟ್ ರಾಂಗ್, ನಮ್ಮಲ್ಲಿ ಪ್ರಥಮ ಸಂಸ್ಕೃತ ಚಿತ್ರ ಆದಿಶಂಕರಾಚಾರ್ಯ ಅಲ್ವಾ ಸರ್, ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ಬಂದಿದ್ದು. ಇನ್ನು 21ನೇ ಶತಮಾನದಲ್ಲಿ ಜಿ ವಿ ಅಯ್ಯರ್ ಸತ್ತು. ಇವತ್ತಿನ ಜನ್ರೇಷನ್ಗೆ ನಾವೊಂದು ಸಂಸ್ಕೃತ ಸಿನಿಮಾ ನೋಡೋದು ಒಂದು ಕನಸೇ ಸರಿ ಅನ್ನೋಂಥ ಸಮಯದಲ್ಲಿ ನಾವು ಇವಾಗ ರೀಲ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತಿರ್ತೀವಿ, ಅದರಲ್ಲಿ ತೋರಿಸ್ತಾರಲ್ಲ ಒಂದು ಇಡೀ ಹಳ್ಳಿಯಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ ಅಂದಾಗ ಒಬ್ಬಬ್ಬಾ ಹೋಗ್ಬೇಕು ಒಂದ್ಸಲ ಅಲ್ಲಿಗೆ ಅಂತ ಅನ್ಸುತ್ತೆ. ನಮಗೆ ನಮ್ಮ ಹೈಸ್ಕೂಲಲ್ಲಿ ಅಲ್ಲ ಸಣ್ಣ ತಿದ್ದುಪಡಿ, ಒಬ್ಬೊಬ್ಬ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಂತ ಅಷ್ಟೇ ಅನ್ಸುತ್ತೆ, ಅವ್ರು ಹಾಗೆ ಕಲಿಬೇಕನ್ಸುತ್ತೆ ಅಂತ ಅನ್ಸಲ್ಲ. ಆದರೆ ನಾನು ಅದನ್ನೇ ಹೇಳಕ್ಕೆ ಬಂದೆ ಸರ್. ನಮಗೆ ಹೈಸ್ಕೂಲಲ್ಲಿ MR ಭಟ್ ಅಂತ ನಮ್ಮ ಲೆಕ್ಚರರ್ ಇದ್ದರು. ಅವರು ನಮಗೆ ಇಷ್ಟ ಇದೆಯೋ ಇಲ್ವೋ ಕಡ್ಡಾಯವಾಗಿ ನಾವು ಸಂಸ್ಕೃತ ಪ್ರಥಮ ದ್ವಿತೀಯ ತೃತೀಯ ಮಾಡಲೇಬೇಕಿತ್ತು. ಇವತ್ತು ಅವರು ಬಲವಂತವಾಗಿ ಅದನ್ನು ಮಾಡಿಸಿದ್ದಾದರೂ ಎಷ್ಟು ಒಳ್ಳೇದಾಯಿತು ಅಂತ ಅನ್ಸುತ್ತೆ. ಆದರೆ ಅವತ್ತಿನ ದಿನ ಅವ್ರು ಸಂಸ್ಕೃತದಲ್ಲೇ ಮಾತಾಡ್ಸೋರು. ಆ ಪ್ರಥಮ ದ್ವಿತೀಯ ತೃತೀಯ ಎಲ್ಲ ಮಾಡಿ ಎಷ್ಟು ನಿರರ್ಗಳವಾಗಿ ಸಂಸ್ಕೃತದಲ್ಲಿ ಮಾತಾಡ್ತಿದ್ವಿ. 10ನೇ ತರಗತಿ ನಂತರ ಮಾತಾಡೋಕ್ಕೊಬ್ರಿಲ್ಲ ಅಂದರೆ ಸರ್, ಅದು ಭಾಷೆ ಹಾಗೆ ಆಡ್ತಾ ಆಡ್ತಾನೆ ಭಾಷೆ ಬರೋದಕ್ಕೆ ಸಾಧ್ಯ. ಇವತ್ತಿನ ದಿನ ಕೆಲವೊಂದು ಪದಗಳ ಅರ್ಥ ಆಗುತ್ತೆ, ಸಂಸ್ಕೃತ ಶ್ಲೋಕಗಳು ಓದೋದಕ್ಕೆ ಅನುಕೂಲ ಆಗಿದೆ ಅವತ್ತು ಕಲ್ತಿರೋದು. ಆದರೆ ಅದನ್ನು ಹೊರತುಪಡಿಸಿ ಮಾತಾಡೋದು ಸಾಧ್ಯನೇ ಇಲ್ಲ ಅಂತ ಆಗೋಗಿದೆ. ಸೊ ಇಂಥ ಡೇ ಆ್ಯಂಡ್ ಏಜಲ್ಲಿ ಒಂದು ಸಂಪೂರ್ಣವಾದ ಸಂಸ್ಕೃತ ಸಿನಿಮಾ ಮಾಡ್ತೀರಾ. ಅದರ ಟ್ರೈಲರ್ ನೋಡಿದೆ, ತುಂಬ ಅದ್ಭುತವಾಗಿದೆ. ಅದು ಅರ್ಥ ಆಗಲ್ಲ ಅನ್ನೋರಿಗೆ ಆಫ್ಕೋರ್ಸ್ ಸಬ್ಟೈಟಲ್ಸ್ ಇದೆ, ಮತ್ತು ಅದೇ ಟ್ರೈಲರ್ನ ಕನ್ನಡದಲ್ಲಿ ಕೂಡ ನೀವು ರಿಲೀಸ್ ಮಾಡಿದ್ದೀರಾ. ಅದನ್ನು ವಾಯ್ಸಿಂಗ್ ಸೈಲೆನ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಬಹುದು. ಇನ್ನು 2ನೇ ಸಿನಿಮಾ ಈಗ ತಯಾರಾಗ್ತಾ ಇದೆ. ತುಂಬ ಇಷ್ಟ ಆಯಿತು ನನಗೆ ಹೆಸರು ಮತ್ತು ಕಾನ್ಸೆಪ್ಟು. ಪದ್ಮಗಂಧಿ. ಪ್ರೀ ಇಂಡಿಪೆಂಡೆನ್ಸಿಂದ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಮುಂಚಿನಿಂದ ಇವಾಗಿನವರೆಗೆ ಕಮಲದ ಹೂಗಳನ್ನು ಹೇಗೆಲ್ಲ ಬಳಸ್ತಾ ಬಂದಿದ್ದೀವಿ ಅನ್ನೋದಾ? ಇಲ್ಲ, ಪ್ರಾಚೀನತಃ ಅರ್ವಾಚೀನ ಪರ್ಯಂತಂ ಪುಷ್ಪಂ ಪರಿತಃ ಅಂತ. ಅಂದರೆ ಪ್ರಾಚೀನದಿಂದ ಅರ್ವಾಚೀನ, ಅದು ಪುರಾಣೋಕ್ತ. ಗತೇ ಶೋಕೋ ನ ಕರ್ತವ್ಯ ಭವಿಷ್ಯಂ ನೈವ ಚಿಂತೆಯೇತ್ ವರ್ತಮಾನೇನ ಕಾಲೇನ ವರ್ತಯಂತಿ ವಿಚಕ್ಷಣ ಅಂತ. ನಮಗೆ ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ನೀವು ಅವಾಗಲೇ ಹೇಳಿದ್ದಕ್ಕೆ ಪೂರಕವಾಗಿ ಇದನ್ನು ನಮ್ಗೆ ಹೊಳಿತಿದ್ದು. ಗತದ ಶೋಕ ಇಟ್ಕೊಳ್ಬೇಡಿ, ಭವಿಷ್ಯದ ಕುರಿತು ಚಿಂತನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ವರ್ತಮಾನ ಕಾಲದಲ್ಲಿ ವಿಚಕ್ಷಣರಾಗಿ, ಯಾಕಂದರೆ ವರ್ತಮಾನವಷ್ಟೇ ನಿಮ್ಮದು, ಗತ ಹೋಯಿತು, ಸತ್ತಭೂತ, ಹುಟ್ಟದ ನಾಳೆ, ಇದ್ರ ಬಗ್ಗೆ ಯಾಕಷ್ಟೊಂದು ಚಿಂತೆ ಮಾಡ್ತೀರಿ ಅಂತ ಎಷ್ಟು ಚೆಂದ ಹೇಳಿದ್ದಾರೆ. ಪದ್ಮಗಂಧಿ ಆ ಥರದ್ದೊಂದು ಪ್ರಾಚೀನ ಕಾಲದಿಂದ ಪುರಾಣೋಕ್ತ ನೋಡಿ. ಉದಾಹರಣೆಗೆ ಸೃಷ್ಟಿ ಕರ್ಮ, ಇದು SR ಲೀಲಾ ವಿದುಷಿ, ಅವರು ಸಂಸ್ಕೃತ ಬಹಳ ಒಳ್ಳೆ ಕೆಲಸವನ್ನು ಮಾಡಿ ಬಂದಂಥವರು. ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಆಗಿದ್ದಂಥವರು, ಸಂಸ್ಕೃತಕ್ಕಾಗಿ ತಮ್ಮ ಬದುಕನ್ನು ಮುಡುಪಾಗಿಟ್ಟಂಥವರು ಅನೇಕರಿದ್ದಾರೆ, ತುಂಬ ಜನರಿದ್ದಾರೆ. ಮಾನ್ಯರಾದಂಥ ಪ್ರಾಚಾರ್ಯರು ವಿದುಷಿ SR ಲೀಲಾ ಅವರು ಬಹಳ ಕಾಲದಿಂದ ಅವರು ಪದ್ಮದ ಕುರಿತಾಗಿ ಯಾಕೆ ಎಷ್ಟೊಂದು ವೈಶಾಲ್ಯ, ಎಷ್ಟೊಂದು ವಿಸ್ತಾರ, ಯಾವುದರಲ್ಲೂ ನೀವು ಗಮನಿಸಿ ನೋಡಿ, ಪದ್ಮ ಪದ್ಮ ಪದ್ಮ. ಸೃಷ್ಟಿಕರ್ಮ ಬ್ರಹ್ಮ ಏನು ಮಾಡ್ತಾನೆ, ಅದು ಕಮಲ. ಸರಸ್ವತಿ ಕಮಲ, ಲಕ್ಷ್ಮೀ ಕಮಲ, ದೇವಾನೋ ದೇವತೆಗಳು ಕಮಲ. ಪುರಾಣದಲ್ಲಿ ವೇದ ನೋಡಿ, ಅದರಲ್ಲಿ ಶ್ರೀಸೂಕ್ತ ಗಮನಿಸಿ, ಅಥವಾ ಬೇರೆ ಯಾವುದೇ ಗಮನಿಸಿದ್ರು ನಿಮಗೆ ಅನೇಕ ಕಮಲ. ಪದ್ಮದಲಾಯತಾಕ್ಷಿ, ಪದ್ಮಪ್ರಿಯೆ, ವಿಶ್ವಮನೋನುಕೂಲೆ, ತತ್ಪಾದ ಪದ್ಮಂ ಮೈ ಸನ್ನಿಧ, ಎಲ್ಲ ಆ ಥರ ಪದ್ಮ ಪದ್ಮ ಅಂತ ಹೇಳ್ತಾ ಇದ್ದಾರೆ. ಪುರಾಣದಲ್ಲಿ ಅದು ಸಿಗುತ್ತೆ, ವೇದದಲ್ಲಿ ಸಿಗುತ್ತೆ, ವೇದಾಂತದಲ್ಲಿ ನಿಮಗೆ ಪದ್ಮ ಸಿಗುತ್ತೆ. ಸೊ ನೀವು ಭಗವದ್ಗೀತೆ ಅಂತ ತಗೊಳ್ಳಿ, ನೀವು ಆ ಥರದಲ್ಲಿ ವೇದಾಂತದಲ್ಲೂ ಸಹ ಭಗವದ್ಗೀತೆ ಅಂತ ಸಮಯದಲ್ಲಿ ಪದ್ಮಪತ್ರ ಮಿವಾಂಭಸ ಅಂತ ಹೇಳ್ತೀರಿ, ಕಮಲಪತ್ರಸ್ಯೋಪರಿ ಬಿಂದು ಇವ ಅಂತ ಹೇಳ್ತೀರಿ. ಈ ಥರ ಅನೇಕ ಕಮಲ 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 ಪದ್ಮ ಪದ್ಮ. ಅದರಲ್ಲಿ ನಾವು ಹುಡುಕ್ತಾ ಹೋದಾಗೆಲ್ಲ ನಮ್ಗೆ ಸಿಕ್ಕಿದ್ದು 26,000ಕ್ಕೂ ಮಿಗಿಲಾದಂಥ ಪರ್ಯಾಯ ವಾಚಗಳು ನಿಮಗೆ ಅಮರಕೋಶದಲ್ಲಿ ಒಂದು ಪಟ್ಟಿ ಮಾಡ್ತಾ ಹೋಯ್ತು ಅಂತಂದರೆ ಅನುಕ್ರಮವಾಗಿ ಪದ್ಮಕ್ಕೆ ಸಿಗ್ತಾ ಹೋಗುತ್ತೆ. 26,000ಕ್ಕೂ ಮಿಗಿಲಾದಷ್ಟು ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ನೀವು ಸರಸಿತ ನೀವೇನು ಪದ್ಮಕ್ಕೆ ಪರ್ಯಾಯ ವಾಚಕಗಳನ್ನ ಹೇಳ್ತಿದ್ದೀರಿ ನೀವು, ಅದೆಲ್ಲಕ್ಕೂ 26,000ದಷ್ಟು ಇವೆ ಅಂತಂದರೆ ಅದರ ವ್ಯಾಪಕತೆ ಅರ್ಥವಾಗುತ್ತೆ ನಿಮಗೆ, ಅದರ ಪಾವಿತ್ಯ ಅರ್ಥವಾಗುತ್ತೆ ನಿಮಗೆ, ಅದರ ವೈಶಾಲ್ಯ ವಿಸ್ತಾರ ಅರ್ಥವಾಗ್ತಾ ಹೋಗುತ್ತೆ. ಸಸ್ಯಶಾಸ್ತ್ರವಾಗಿರಲಿ ಅಥವಾ ಆಯುರ್ವೇದವಾಗಲಿ, ಯೋಗವಾಗಿರಲಿ, ಯಾವ್ಯಾವುದಲ್ಲಿ ಅಂದರೆ ನಾವು ಪ್ರಾಚೀನದಿಂದ ಅರ್ವಾಚೀನ ಅಂತ ಹೇಳಿದ್ರೆ, ಈ ಸಮಕಾಲೀನದಲ್ಲಿ ನೀವು ಭಾರತದ ಸರ್ವಶ್ರೇಷ್ಠ ನಾಗರಿಕ ಪ್ರಶಸ್ತಿ ಯಾವುದು? ಪದ್ಮಶ್ರೀ, ಪದ್ಮ ವಿಭೂಷಣ, ಪದ್ಮಭೂಷಣ. ಹೋಗಲಿ ನಮ್ಮ ಸಿನಿಮಾ ವಲಯದಲ್ಲಿ ನೋಡೋಣಂತೆ, ಅಲ್ಲಿ ನಿಮಗೆ ಸರ್ವೋಚ್ಚ ಯಾವುದಾದ್ರೂ ಪಾರಿತೋಷಿಕ ಕೊಡ್ತಾರೆ. ನಿಮಗೆ ಒಳ್ಳೆ ಸಿನಿಮಾ ಮಾಡಿದ್ದೀರಿ, ನೀವು ಒಳ್ಳೆ ಚಿತ್ರ ತಯಾರಿಸಿದ್ದೀರಿ ಅಂತ ಹೇಳಿ ಯಾವ್ದು ಕೊಡ್ತಾ ಇದ್ದಾರೆ? ಸ್ವರ್ಣ ಕಮಲ, ರಜತ ಕಮಲ. ಏನಪ್ಪ ಕಮಲ? ಅಷ್ಟು ಕಮಲಗಳು ಎಲ್ಲ ಕಡೆ ಬರ್ತಾ ಇದೆಯಲ್ಲ. ಹಾಗಾಗಿ ಕಮಲ ಅದನ್ನು ಇಟ್ಟುಕೊಂಡು ಒಂದು ನಮ್ಮಲ್ಲೇ ಇರ್ಬೋದಂಥ ಒಂದು ಗುರುಕುಲ, ಅದು ಸಂಸ್ಕೃತ ಭೂಯಿಷ್ಠ ಗುರುಕುಲದಲ್ಲಿ ಮೈತ್ರೇಯಿ ಶುಭಂಕರೋತಿ ಅಂತ, ಆ ಗುರುಕುಲದ ಹಿನ್ನೆಲೆಯಲ್ಲಿ ನಾವಿದನ್ನು ಒಬ್ಬ ಹುಡುಗಿಯ ದೃಷ್ಟಿಕೋನದಿಂದ ಕಮಲವನ್ನು ಕಲೆ ಹಾಕ್ತಾ ಹೋದಾಗ ನಮಗೇನೆಲ್ಲ ದಕ್ಬೋದು ಅನ್ನೋದನ್ನು ಈ ಥರ ಮಾಡ್ಕೊಂಡು ಹೋಗಿದ್ದೇವೆ. ಅದು ಪದ್ಮಗಂಧಿ. ಇದು ತ್ರಿಭಾಷಾ ಸಾಹಸ, ಕನ್ನಡ, ಸಂಸ್ಕೃತ ಮತ್ತು ಹಿಂದಿ.
ಈ ಥರ 3 ಭಾಷೆಗಳಲ್ಲಿ ಇದು ನಡೀತಾ ಇದೆ. ಭಾಷೆ ದೇವೋ ನ ಜಾನಾತಿ ಕುತೋ ಮನುಷ್ಯ ಅಂತ ಭಾಷೆ ವಿಚಾರ. ಮನುಷ್ಯರಿಗೆ ದೇವರಿಗೆ ಅರ್ಥವಾಗಲ್ಲ ಭಾಷೆ ವಿಚಾರ. ವಾಗೀಂದ್ರಿಯಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ ಅಂತ ವ್ಯಾಖ್ಯಾನ. ಹಾಗಾಗಿ ವಾಕ್ ಅನ್ನೋದು ಇಂದ್ರಿಯ, ಅದು ಯಾರು ಬೇಕಾದ್ರೂ ಅದು ಸಿದ್ಧಿ ಪಡ್ಕೊಳ್ಳೋಕೆ ಸಾಧ್ಯವಿದೆ, ಯಾರು ಬೇಕಾದ್ರೂ ಅದನ್ನು ಕಲಿಯೋಕ್ಕೆ ಸಾಧ್ಯವಿದೆ. ಹಾಗೆ ಕಲಿತು ಅನೇಕರು ಉದಾಹರಣೆ ಕೊಡ್ತೇನೆ ನಾನು ನಿಮಗೆ. ಅನೇಕರು ಇದ್ದಾರೆ ಆ ಥರದೆಲ್ಲ ಕಲಿತು ತಾವು ಮಾಡ್ತಂಥ ಯಾವುದೇ ವೃತ್ತಿಯಿಂದಾಗಿರಲಿ, ತಮ್ಮ ಯಾವುದೇ ವರ್ಣದವರಾಗಿರಲಿ, ವರ್ಗದವರಾಗಿರಲಿ, ಯಾರೂ ಸಹ ಅದನ್ನು ಕಲಿತು ಅದನ್ನು ಸಿದ್ಧಿಸ್ಕೊಂಡಿರುವಂಥ ಉದಾಹರಣೆ ನಮ್ಮ ಮುಂದೆ ಇರಬೇಕಾದ್ರೆ ನಾವು ಕೈಲಾಗದವರು ಮಾತ್ರವೇ ಏನು ಮಾಡ್ತೀವಿ, ಭಾಷಾ ದ್ವೇಷವನ್ನು ವೈಷಮ್ಯವನ್ನು ಇಟ್ಕೊಂಡು ಭಾಷೆ ಅಂತಲೂ ಹೇಳ್ದಂಗೆ ಅದನ್ನು ಭಾಷೆ ಅಂತ ಹೇಳ್ಕೊಂಡು ಅಲ್ಪ ಪ್ರಾಣಿಗಳಾಗಿ ಬದುಕಿಬಿಡ್ತೇವೆ. ಅದು ಭಾಷೆ ಆಗಬೇಕು. ಇಷ್ಟು ಚಂದ ಇದೆ ಆ ಥರದ್ದು ಮಹಾಪ್ರಾಣ ಬಳಕೆಯ ಪ್ರಯೋಗದಲ್ಲೂ ಉಪಸರ್ಗ ಒಂದು ಯೋಗ ಇದೆ. ಯೋಗ ಇರಬೇಕು ಅಂತ ಹೇಳಿ ಕೈ ಚೆಲ್ಲೋದ್ರ ಬದಲಿಗೆ ಇದು ನನ್ನ ಯೋಗ, ನಾನು ಇದನ್ನು ಯೋಗ ಮಾಡಿ ಸಿದ್ಧಿಸ್ತೇನೆ ಅಂತ ಹೇಳಿ ಈ ಭಾಷೆ ವಿಚಾರನ ಇಟ್ಟುಕೊಂಡು ಸಂಸ್ಕೃತವನ್ನು ಯಾವುದು ಸಂಸ್ಕರಣಗೊಂಡಿದೆಯೋ, ಪಾಲಿ ಪ್ರಾಕೃತಗಳು ಸಂಸ್ಕರಣಗೊಂಡು ಸಂಸ್ಕೃತವಾಯಿತೋ ಅದು ಸ್ವಯಂಕೃತ ಆಗಿಲ್ಲ, ಅದು ಸಂಸ್ಕರಣಗೊಂಡು ಸಂಸ್ಕೃತ ಆಗಿರೋದ್ರಿಂದ ನಾವು ಅದನ್ನು ಬಳಸಬೇಕು. ಬಳಸಿ ಅದರಲ್ಲಿರುವಂಥ ಅಗಾಧವಾದ ಜ್ಞಾನರಾಶಿಯನ್ನು ಎಲ್ಲರೂ ಸಹ, ಯಾರಿಗೂ ನಿರ್ಬಂಧವೇ ಇಲ್ಲ, ಅದು ನಿರ್ವಾತವೇರ್ಪಡುವಂಥ ಪರಿಸ್ಥಿತಿಯಲ್ಲಿ ನಿರ್ಬಂಧರಹಿತವಾದಂಥ ಇಂಥ ಕಲಿಕೆ ಸರ್ವರ ವಿಚಾರಧಾರೆ ಆಗಬೇಕು, ಸರ್ವರ ಸ್ವತ್ತಾಗಬೇಕು ಅಂತ ನಾನು ಬಯಸ್ತೀನಿ. ಕಲಿಬೇಕು ಅನ್ನೋಂಥ ಆಸೆಯ ಜೊತೆಗೆ ತಿಳ್ಕೋಬೇಕು ಅನ್ನೋಂಥ ಆಸೆ ಸಾಕಷ್ಟು ಜನರಿಗಿರುತ್ತೆ. ಇವತ್ತಿನ ದಿನ ಎಲ್ಲರೂ ಅಂದರೆ ತಿಳ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಅವರು ತಿಳ್ಕೊಳ್ಳೋದಕ್ಕೆ ಸಮಯ ಇಲ್ಲದೆ ಇರಬಹುದು. ಅಂಥವ್ರಿಗೆ ನೀವು ಅದ್ಭುತವಾದ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ. ವಾಯ್ಸಿಂಗ್ ಸೈಲೆನ್ಸ್ ಯೂಟ್ಯೂಬ್ ಚಾನಲಲ್ಲಿ ಡಾಕ್ಯುಮೆಂಟ್ರೀಸ್ಗಳು ಸರ್, ಅದ್ಭುತವಾದಂಥ ವ್ಯಕ್ತಿತ್ವಗಳ ಪರಿಚಯ ನಮಗೆ ಮಾಡಿಕೊಡ್ತಾ ಇದ್ದೀರಾ. ಮಹೋಪಾಧ್ಯಾಯ ಡಾಕ್ಟರ್ ವಿದ್ವಾನ್ ಎನ್ ರಂಗನಾಥ ಶರ್ಮಾರವರಿರಬಹುದು, ಕನ್ನಡ ಮತ್ತು ಸಂಸ್ಕೃತ ಪಂಡಿತರು, ವ್ಯಾಕರಣ ಮತ್ತು ವೇದಾಂತ ಶಾಸ್ತ್ರದಲ್ಲಿ ಇವರ ಶ್ರಮ ಶ್ಲಾಘನೀಯ. ಹಾಗೂ ಅಪ್ರತಿಮ ಹೋರಾಟಗಾರ, ಬಹುಭಾಷಾ ವಿದ್ವಾಂಸರು, ಅಜಾತಶತ್ರು, ನಾಡೋಜ ಡಾಕ್ಟರ್ ಕಯ್ಯಾರ ಕಿಂಗಣ್ಣ ರೈ ಅವರಿರಬಹುದು, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರಿರಬಹುದು. ನಮಗೇನಂದರೆ ನಮ್ಮ ಹಿಂದಿನ ತಲೆಮಾರಿನವ್ರಿಗೆ ಇವರೆಲ್ಲರ ಹೆಸರು ಗೊತ್ತಿತ್ತು, ಅವರ ಸಾಧನೆಗಳ ಬಗ್ಗೆ ಗೊತ್ತಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಸರ್, ನಾನು ರೀಸೆಂಟಾಗಿ ಒಂದು ಬುಕ್ ಸ್ಟೋರ್ಗೆ ಹೋಗಿ ಒಬ್ಬ ಪ್ರಾಮಿನೆಂಟ್ ಫಿಲ್ಮ್ ಪರ್ಸನಾಲಿಟಿ ಬಗ್ಗೆ ಒಂದು ಇದೆಯಾ ಬುಕ್ ಅಂತ ಕೇಳಿದೆ. ನಾನು ರಿಸರ್ಚ್ ಮಾಡಬೇಕಿತ್ತು. ಅವ್ರು ಹೇಳಿದ್ರು, ಮೇಡಮ್ ತಪ್ಪು ತಿಳ್ಕೊಬೇಡಿ, ಬಟ್ ಫ್ಯಾಕ್ಟ್ ಏನಂದರೆ ನಮ್ಮಲ್ಲಿ ಅವ್ರು ತೀರ್ಕೊಂಡ ನಂತರ ಅಷ್ಟೇ ಪುಸ್ತಕ ಬರೋದು. ಅವ್ರು ಬದುಕಿರೋವಾಗಲೇ ಅವ್ರ ಬಗ್ಗೆ ಎಷ್ಟೇ ದೊಡ್ಡ ಸಾಧಕರಾಗಲಿ ಪುಸ್ತಕ ಅಂತ ಬರೋದು ತುಂಬ ಅಪರೂಪ ಅಂತ. ಅನ್ಫಾರ್ಚುನೇಟ್ ಸಿಚುಯೇಷನ್. ಆದರೆ ಇಂಥ ಅಪ್ರತಿಮ ಸಾಧಕರನ್ನು ನೀವೇನು ಪರಿಚಯಿಸ್ತಾ ಇದ್ದೀರಾ, ಬಹಳ ಕಮ್ಮಿ ಪುಸ್ತಕಗಳು. ಹಾಗಾಗಿ ನಮಗೆ ತಿಳ್ಕೊಳ್ಳೋಂಥ ಆಸಕ್ತಿ ಇದ್ರೂ ತಿಳ್ಕೊಳ್ಳೋದಕ್ಕಾಗದೆ ಹೋಗಬಹುದು. ಅಂಥವ್ರ ಬಗ್ಗೆ ಡಾಕ್ಯುಮೆಂಟ್ರೀಸ್ಗಳನ್ನು ಮಾಡ್ತಿದ್ದೀರಾ. ಈ ಒಂದು ಶ್ರಮ ಹೇಗೆ ಪ್ರಾರಂಭ ಆಯಿತು? ಈ ಯೋಚನೆ ಹೇಗೆ, ಎಲ್ಲಿಂದ ಬಂತು ಸರ್? ಶತ ಅನ್ನೋದಕ್ಕೊಂದು ವಿಶೇಷ ಅರ್ಥವಿದೆ, ಅರ್ಥವ್ಯಾಪ್ತಿ ಇದೆ. ಶತಾಯುಷ್ಯದ ಅಂಚಲ್ಲಿರೋ ಬೇರೆ ಬೇರೆ ವಲಯದ ಸಾಧಕರು ಅಂದಾಗ ಸಹಜವಾಗಿ ಎಲ್ಲರಿಗೂ ಒಂದು ಬೆರಗಾಗಿಸೋ ಕುತೂಹಲ ಮೂಡುತ್ತೆ. ಆ ಥರದ ಬೇರೆ ಬೇರೆ ವಲಯದ ಸಾಧಕರನ್ನು ಅವರ ಶತ ಅಂದರೆ 100ರ ಅಂಚಲ್ಲಿರೋದು, 100 ದಾಟಿರುವಂಥವ್ರು ಅಂಥವ್ರು ಮಾತಾಡಿಸಿದಾಗ ಅವರ ಜೀವನ ಅನುಭವ ಇದೆಯಲ್ಲ, ಜೀವನ ಸಂಗ್ರಹ ಇದೆಯಲ್ಲ, ಅದು ವಿಶಿಷ್ಟವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಮತ್ತು ಅದು ತುಂಬ ಜನರಿಗೆ ಅದು ಅಸಹಜ. ವಯಸ್ಸಾದವ್ರನ್ನ ಮನೆಯಲ್ಲೇ ಬಿಟ್ಟು ಅವ್ರ ಬಗ್ಗೆ ಅವ್ರ ಕೂತ್ಕೊಂಡು ಮಾತಾಡೋಕ್ಕೂ ನಮಗೆ ಸಮಯ ಇರೋದಿಲ್ಲ. ಅಥವಾ ಅವ್ರು ಏನು ಹೇಳ್ತಾರೆ ಅದು ಅಪ್ರಸ್ತುತ ಅಂತ ನಮಗನ್ನಿಸ್ಬೋದು. ನೀವು ಹಳೆಯ ಕಾಲದ ದೊಡ್ಡ ಸಂಪ್ರದಾಯದವರು ಅಂತ ಯೋಚನೆ ಮೂಗು ಮುರಿಯುವಂಥ ಹೀಗಳಿಯುವ ಕೆಲಸವನ್ನು ಆ ಪ್ರವೃತ್ತಿಯವ್ರು ನಾವಾಗಿರ್ಬೋದು. ಆದರೆ ಅದಕ್ಕೆ ತುಂಬ ಮಹತ್ವ ಇದೆ. ಯಾರಾದರೂ ಒಂದು 100 ವರ್ಷ ಬದುಕಿದ್ದಾರೆ ಅಂತಂದರೆ ವಯೋವೃದ್ಧರು ಆಗಿರ್ತಾರೆ, ಜ್ಞಾನವೃದ್ಧರು ಆಗಿರ್ತಾರೆ. ಕೆಲವರು ಜ್ಞಾನವೃದ್ಧರಾಗಿಬಿಡ್ತಾರೆ, ಕೆಲವರು ವಯೋವೃದ್ಧರಷ್ಟೇ ಆಗಿರ್ತಾರೆ. 100 ವರ್ಷ ಬದುಕಿರ್ತಾರೆ, ಆದರೆ ಇನ್ನೂ 6-7ರ ಹರಿಯದ ಅಷ್ಟೇ ಚಿಂತನೆ ಅವ್ರದ್ದಿರುತ್ತೆ. ಕೆಲವರು 8ನೇ ವರ್ಷಕ್ಕೆ ಅದು ಜ್ಞಾನವೃದ್ಧರಾಗ್ಬಿಟ್ಟಿರ್ತಾರೆ. ವಯಸ್ಸು ಚಿಕ್ಕದಾದರೂ ಸಹ ಜ್ಞಾನದ ವಿಚಾರದಲ್ಲಿ ಅವರು 100 ವರ್ಷಗಳಕ್ಕೆ ಸರಿಸಮಾನವಾದಂಥ, ಅದಕ್ಕೆ ಸರಿಗಟ್ಟಬಲ್ಲಂತಹ ಸಂಗ್ರಹ ಅವ್ರದ್ದಾಗ್ಬಿಟ್ಟಿರುತ್ತೆ. ಈ ಥರದ ಸಂಗ್ರಹ ಯಾರಲ್ಲಿದೆ ಅಂತ ಯೋಚನೆ ಮಾಡ್ತಾ ಹೋದಾಗ ಅವರೆಲ್ಲರನ್ನೂ ಒಂದು ಕಡೆ ದಾಖಲಿಸುವಂಥ, ಒಂದು 8-9 ತಿಂಗಳುಗಳ ಪರ್ಯಂತ ಅವ್ರನ್ನ ಸಖ್ಯ ಬೆಳೆಸುವಂಥ, ಆ ಸಖ್ಯ ಬೆಳೆಸಿ ಅವ್ರನ್ನ ತೆರ್ಕೊಳ್ಳೋಕ್ಕೆ ಅವ್ರನ್ನ ಅನುವಾಗುವಂಥದ್ದು, ಉತ್ತೇಜನ ಕೊಡುವಂಥ, ಉದ್ದೀಪಿಸುವಂಥದ್ದು, ನೀವು ದಯಮಾಡಿ ಹೇಳಿ ಮಾತಾಡಿ ಅಂತ ಹೇಳುವಂಥದ್ದು, ಇಂಥವೆಲ್ಲವನ್ನು ಮಾಡ್ತಾ ನನಗೆ ಅವರೆಲ್ಲರನ್ನೂ ಮಾತಾಡಿಸಿದಾಗ ನನಗೆ ಸಿಗುವಂಥ, ನಮಗೆ ಸಿಗುವ ಆನಂದ ಇತರರಿಗೆ ಏನು ಆನಂದ ಸಿಗುತ್ತೆ. ಈಗ ನಿಮ್ಮ ಕಿಸೆಯಲ್ಲಿ ₹3 ಇದೆ ಅಂದರೆ ಮಾತ್ರ ಇತರರಿಗೆ ₹1, ₹2 ದಾನ ಮಾಡ್ತೀರಿ. ನಿಮ್ಮ ಕಿಸೆಯೇ ಖಾಲಿ ಇದ್ದಾಗ ಏನು ಮಾಡಲಾದಿತ್ತು ಅಂತ ಹೇಳಿ ಆ ಥರದೊಂದು ಪಟ್ಟಿ ಮಾಡಿಕೊಳ್ಳಾಯಿತು. ನಮ್ಮನ್ನು ಬೇಗ ಅಗಲಿ ಬಿಡಬಹುದು ಇವರು ನಮಗೆ ಕೈ ಸಿಗದೆ ಹೋಗ್ಬೋದು. ಅವರ ಧ್ವನಿಯಲ್ಲಿಯೇ, ಅವರ ಮಾತುಗಳಲ್ಲಿಯೇ ಕಟ್ಟಿಕೊಡುವ ಕೆಲಸವನ್ನು ಮಾಡಿದಾಗ, ಅವ್ರ ಬಗ್ಗೆ ಅವರ ಸಮಕಾಲೀನರನ್ನು ಮಾತಾಡಿದಾಗ ಆ ವಯೋಮಾನದಲ್ಲಿರುವಂಥವ್ರು ಅವರ ಸಮಕಾಲೀನರೆಲ್ಲರೂ ಒಂದು ಕಡೆ ದಾಖಲಾಗಿಬಿಡ್ತಾರಲ್ಲ ಅಂತ ಚಿಂತನೆ ಆರಂಭವಾದಾಗ ವೀರೇಂದ್ರ ಹೆಗಡೆಯವರು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಲ್ಲಿ ಹೋಗಿ ಈ ಥರದ್ದು ಆಗಬೇಕು ಅಂತ ಒಂದು ಪಟ್ಟಿ ಕೊಟ್ಟಾಗ ಅವರು ಅದನ್ನು ಆಯ್ದು ತೆಗೆದು ಹೆಕ್ಕಿ ಈ ಜನರನ್ನು ಮೊದಲು ಮಾಡಿ ಅಂತ ಹೇಳಿ ಆ ಥರ ಆರಂಭವಾದದ್ದು ಅಂತರ ಸರಣಿ ಅಂತ. ಅದು ಲಿಪ್ಯಂತರ, ಸ್ಥಿತ್ಯಂತರ, ಸ್ತುತ್ಯಂತರ, ತಳತಲಾಂತರ, ನೇತ್ಯಂತರ, ಈ ಥರ ಅನೇಕ ಅಂತರ ಸರಣಿ ಅಂತ ಕರ್ಕೊಂಡು ನಾವು ಆ ಹಿರಿಯರೊಟ್ಟಿಗೆ ಕಾಯ್ದುಕೊಂಡ ಅಂತರ. ಅದರಲ್ಲಿ ನಮ್ಗೆ ಗೊತ್ತಾದದ್ದೇನು ಅಂದರೆ, ನಮಗೆ
ಸೃಜನಶೀಲ ಕೆರೆತ ಒಂದಿತ್ತು. ಆ ಕೆರೆತದ ಫಲಶ್ರುತಿಯಾಗಿ ಪ್ರತಿಫಲವಾಗಿ ನಮಗೆ ಈ ಸರಣಿ ದಕ್ಕಿತು. ಈಗ ನೀವು ಹೇಳಿದಂಥ ಯಾರು ಪುಣ್ಯಾತ್ಮರಿದ್ದಾರೆ ಯಾರೂ ನಮ್ಮೊಟ್ಟಿಗಿಲ್ಲ. ಹಾಗೆ ಯಾರೂ ಇಲ್ಲದ ಸಂದರ್ಭದಲ್ಲೂ ಸಹ ಅವರಿದ್ದಾಗ ಆಡಿದ ಮಾತುಗಳಿವೆಯಲ್ಲ, ಯಾರು ಪುಸ್ತಕದ ಆಲಿಯದವರು ಹೇಳಿದ್ರು ಹಾಗೆ ಅಂತ ಯೋಚನೆ ಮಾಡ್ತಿರಲ್ಲ, ಆ ಥರದೊಂದು ಸಂಪ್ರತಿ ಅವರಿದ್ದಾಗೇ ನಾವು ಅವ್ರನ್ನ ನೆನೆದು ಅವರನ್ನು ಕಟ್ಟಿಕೊಡುವ, ಅವರ ಮಾತನ್ನು ಕೇಳುವ ಆ ಥರದೊಂದು ಸಹನಶೀಲತೆಯನ್ನು ಬೆಳೆಸಿಕೊಳ್ಳದೆ ಹೋದ ನಂತರ ಅವರಿಗೆ ಶ್ರದ್ಧಾಂಜಲಿ ಪೂರ್ವಕವಾಗಿಯೋ ಅಥವಾ ಬಾಷ್ಪಾಂಜಲಿ ನೆಪದಲ್ಲಿ ಆ ನೆಪದಲ್ಲಿ ನಾವು ಏನಾರು ಮಾಡುವಂಥದ್ದು ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ, ಅದು ಸಾಮಂಜಸ್ಯವಿಲ್ಲದ್ದು. ನಮ್ಮಲ್ಲಿರುವ ಶೀತಲ ತಾಟಸ್ಥ್ಯವನ್ನು ತೊಡೆಯಬೇಕು, ತೊಡೆದು ಈ ಥರದೊಂದು ದಾಖಲೀಕರಣ ಆಗಲಿ ಅನ್ನೋ ಆ ಹುಂಬ ಪ್ರಯತ್ನದಿಂದಾಗಿ ಇದು ಈವರೆಗೆ ಆ ಥರದೊಂದು ಕೆಲವು ವ್ಯಕ್ತಿಗಳ ಸರಣಿಯನ್ನು ಮಾಡಲಾಯಿತು. ಅದು ಇವಾಗ ನಮ್ಮಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ನಾವೊಂದು 20 ನಿಮಿಷ ನೋಡೋಲ್ಲ ಅನ್ನೋ ಕಾರಣಕ್ಕಾಗಿ ಆ ನೆಪ ಒಡ್ಡಿ ನಾವು 20 ನಿಮಿಷ ಕಟ್ಕೊಟ್ರೂ ಸಹ ಎಷ್ಟೋ ಬಾರಿ 8 ತಿಂಗಳು 1 ವರ್ಷ ಅಥವಾ 1.5 ವರ್ಷ 2 ವರ್ಷದವರೆಗೂ ನಿರಂತರವಾಗಿ ಅವರಲ್ಲಿ ಸಖ್ಯ ಬೆಳೆಸಿ ಅವರಲ್ಲಿ ಮಾತಿಗೆ ಅವ್ರನ್ನ ಮಾತು ಮೊದಲು ಎಳೆದು ಕೊನೆಗೆ ಅವರ ಅಂತರಂಗವನ್ನು ಹೊಕ್ಕಿ ಬಳಸಿ ಆಮೇಲೆ ಅವರ ಚಿತ್ತಸ್ಮೃತಿಯಲ್ಲಿ ಇರಬಹುದಾದಂಥ ಸಂಗತಿಗಳನ್ನೆಲ್ಲ ಹೇಳಿಸಿಕೊಳ್ಳುವ, ಅವುಗಳನ್ನು ಹೇಳಿದ ನಂತರ ಔಚಿತ್ಯ ಪ್ರಜ್ಞೆ ಮೆರೆದು ಕೊನೆಗೆ ಎಷ್ಟರ ಮಟ್ಟಿಗೆ ಸಮಾಜಕ್ಕೆ ಅದನ್ನು ಮುಂದಾಟಿಸಬೇಕು ಅಥವಾ ದಾಟಿಸಬಾರದು ಅನ್ನೋ ಒಂದು ಅವಲೋಕನವನ್ನು ಮಾಡಿ ಆ ನಂತರ ಒಂದು ಸಣ್ಣ 20 ನಿಮಿಷಗಳ ಒಂದು ಸಣ್ಣ ವ್ಯಕ್ತಿ ಚಿತ್ರವನ್ನು ಮಾಡಿಕೊಟ್ಟದ್ದಾಯಿತು. ಸರ್, ಎಲ್ಲರ ಪರವಾಗಿ ಮತ್ತು ಖುದ್ದಾಗಿ ನನ್ನ ಕಡೆಯಿಂದ ಧನ್ಯವಾದಗಳು. ಇಂಥ ಒಂದು ಬ್ಯೂಟಿಫುಲ್ ಸೀರೀಸ್ ನೀವು ಕಟ್ಕೊಡ್ತಾ ಇದ್ದೀರಾ ನಮಗೆ. ನೀವೇ ಹೇಳಿದ ಹಾಗೆ ಒಂದು ಜನರೇಷನ್ ಅವ್ರನ್ನ ನಾವು ಕಳ್ಕೊಂಡ್ಮೇಲೆ ಅವರ ಜೊತೆ ಇರೋರು, ಅವರ ಒಡನಾಡಿಗಳವ್ರ ಬಗ್ಗೆ ಮಾತಾಡಬಹುದು, ಇವ್ರು ನನ್ನ ಹತ್ರ ಇದು ಹೇಳಿದ್ರು ಅಂತ ಹೇಳ್ಬಹುದು, ಬಟ್ ಖುದ್ದಾಗಿ ಅವರೇ ಮಾತಾಡೋದಿದೆಯಲ್ಲ, ಅದು ಅವರಿದ್ದಾಗ ಅದನ್ನು ಡಾಕ್ಯುಮೆಂಟ್ ಮಾಡಿ ಆರ್ಕೈವ್ ಮಾಡಿದ್ರೆ ತುಂಬ ಅದ್ಭುತವಾಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನನ್ನಾದರೂ ಕೊಡಬಹುದು ಅನ್ನೋದಿದ್ರೆ ಇದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಧನ್ಯವಾದಗಳು. ಗಂಡ ಹೆಂಡತಿ ಗಂಡನ ಅಥವಾ ಮಕ್ಕಳು ಅಪ್ಪ ಅಥವಾ ಅಮ್ಮ ಮಕ್ಕಳ ಈ ಥರದ ಪಾರಸ್ಪರಿಕ ಮಾತುಗಳನ್ನು ಆಲಿಸುವ ಕೆಲಸ ಇದೆಯಲ್ಲ, ಅದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ. ಆಲಿಸುವುದೊಂದು ಕಲೆ. ಆಲಿಸುವಿಕೆಯನ್ನು ರೂಢಿಸ್ಕೊಂಡ್ರೆ ಪ್ರಾಯ ಇದು ದೊಡ್ಡದಾಗಿ ಕಾಣಿಸೋಲ್ಲ ನಮಗೆ. ಮೊದಲೆಲ್ಲ ಅಜ್ಜಿ ಕತೆ ಹೇಳ್ತಿದ್ಲು, ಇವಾಗ ಯಾವ ಅಜ್ಜಿ ಕತೆ ಗೊತ್ತಿಲ್ಲ. ಅಜ್ಜಿಯೇ ಕಥೆಯಾದಳು ಅಜ್ಜಿ, ಕಥೆಯಾದಳು ಮುದುಕಿ ಅಂತ ನಾವು ಮೊಮ್ಮಕ್ಕಳು ಬರ್ಕೊಳ್ತಾರೆ ಅಷ್ಟೇ ಹೊರತು ಅಜ್ಜಿಯ ಕಥೆಯನ್ನು, ಅಜ್ಜಿಯ ಕೈತುತ್ತನ್ನು, ಅಜ್ಜಿಯ ಸ್ಪರ್ಶವನ್ನು, ಅಜ್ಜಿಯ ಜೊತೆಗಿನ ಆ ಒಡನಾಟವನ್ನು, ಆಕೆಯ ಕೆದಕಿ ಆಕೆಯ ಬದುಕು ಮತ್ತು ಬವಣೆ ಇವುಗಳ ಕುರಿತಾಗಿ ಒಂದಷ್ಟು ಈಗಲಾದರೂ ಸಹ ನಾವು ನಮ್ಮ ಹಿರಿಯರು ಅಂತ ಯಾರು ಕರ್ಕೊಂಡಿದ್ದೇವೆ, ಅವ್ರ ಹಿರಿತನವನ್ನು ನಾವು ಮಾನ್ಯ ಮಾಡಿಲ್ಲ ಅನ್ನೋದು ನನಗೆ ಸ್ಪಷ್ಟ ಕಾಣ್ತಿರುವಂಥದ್ದು. ಹಿರಿತನ ಅಂತಂದರೆ ಕೇವಲ ವಯಸ್ಸು ಅಷ್ಟೇ ಅಲ್ಲ, ಅವರು ಅನುಭವದ ಸಾರ ಸಂಗ್ರಹ ಇದೆಯಲ್ಲ, ಅವುಗಳನ್ನು ನಾವು ಒಂದಷ್ಟು ಅಂತರ್ಗತ ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ರೆ, ನಾವು ನಮ್ಮ ಮನನ ಮಾಡ್ಕೊಳ್ಳೋಕೆ ಸಾಧ್ಯವಾಯಿತು ಅಂತಂದರೆ ಬದುಕು ನಿಜವಾಗಿಯೂ ಇನ್ನಷ್ಟು ಹೆಚ್ಚು ಸುಂದರವಾದೀತು. ನಾವುಗಳನ್ನು ಬಿಟ್ಟಿದ್ದೇವೆ. ಯಾರಲ್ಲಿಯೂ ಯಾರೂ ಮಾತಾಡೋಲ್ಲ, ಮಾತಾಡೋದೇ ದುಸ್ತರ ಆಗಿದೆ. ಆಡಿದ ಮಾತಿನಲ್ಲಿ ಹುರುಳಿಲ್ಲದ ಮಾತುಗಳಿಗೆ ಬೆಲೆ ಇಲ್ಲ. ಹಾಗಾಗಿ ಬೆಲೆ ಬರಬಹುದಾದಂಥ ಮಾತುಗಳಿಗೆ ಎಂದು ಬಹಳ ದೊಡ್ಡ ಬೆಲೆ ಇದೆ. ಒಂದು ಈ ಫೇಮಸ್ ಸಾಲಿಗೆ ಮತ್ತೊಂದು ಸಾಲನ್ನ ಸೇರಿಸಬಹುದಾ ಅಂತ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅನುಭವಸ್ಥರೊಂದಿಗೆ ಮಾತನಾಡಿ ನೋಡು ಅಂತ. ಯಾಕಂದರೆ ಈ ಮೂರು ನಮಗೆ ಸಾಕಷ್ಟನ್ನ ತಿಳಿಸ್ಕೊಡತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅನುಭವವು ಅನುಭಾವಕ್ಕೆ ಏರುವಂಥದ್ದಾದರೆ ಒಳ್ಳೆಯದು. ಯಾರೊಬ್ಬ ಕಿಡಿಗೇಡಿ ಕೊನೆಗಡುಕ ಅವನ ಅನುಭವವನ್ನು ಪಡೆದು ಏನು ಮಾಡ್ತೀನಿ. ಇತ್ತೀಚೆಗೆ ಆಗಿರೋ ಕೆಲಸ ಅದೇ. ನಾವು ಮಾಧ್ಯಮಗಳಲ್ಲೂ ನಾವು ಮಾಡ್ತಿರೋ ಕೆಲಸವೇನು ಅಂದರೆ, ಯಾರದೋ ಕುತ್ತಿಗೆ ಕೊಯ್ಯುವ ಯಾವುದೋ ಅದನ್ನು ನಾವು ಹೆಚ್ಚುಗಾರಿಕೆ ಅಂತ ಹೇಳಿ ಅದನ್ನು ವಿಜೃಂಭಿಸುವ, ಅದನ್ನು ವೈಭವೀಕರಿಸುವ, ಅದನ್ನೇ ರೋಚಕವಾಗಿ ಬಿಂಬಿಸುವ ಕೆಲಸವನ್ನು ಮಾಡ್ತೇವೆ ಹೊರತು, ನಾವು ಯಾರ ಅನುಭವ ಮತ್ತು ನಮ್ಮ ಅನುಭವ ಆಗೋಕ್ಕೆ ಸಾಧ್ಯ ಅನ್ನೋ ಆಯ್ಕೆ ಇದೆಯಲ್ಲ, ಆ ಆಯ್ಕೆ ಆದ್ಯತೆಯಾದಾಗ ಸಹಜವಾಗಿ ಅದಕ್ಕೊಂದು ಸಹಜತೆ ಇರುತ್ತೆ. ಅಸಹಜವಾದ ಯಾರನ್ನೂ ಆಯ್ಕೆ ಮಾಡ್ಕೊಂಡು ನಿನ್ನ ಅನುಭವ ಸ್ವಲ್ಪ ಹೇಳು, ಎಷ್ಟು ಜನ ಕೊಲೆ ಮಾಡಿದ್ದಿ ಅಂತ ಕೇಳಿದ್ರೆ ಅದು ಪ್ರಾಯ ಅದಕ್ಕಿಂತಲೂ ನಿಷ್ಕೃಷ್ಟವಾದ್ದು ಮತ್ತೊಂದಿಲ್ಲ. ಅದೊಂದು ಕಂಡೀಷನ್ಸ್ ಅಪ್ಲೈ ಆಗಿದ್ರೆ ಅಲ್ಲೊಂದು ಆಸ್ಟ್ರಿಕ್ ಹಾಕಬೇಕಾಗತ್ತೆ. ಸರ್, ನಿಮ್ಮ ಮನೆ ಭಾಷೆ ಅಂತ ತಗೊಂಡ್ರೆ ಅದು ಹಿಂದಿ. ಪೂರ್ವಜರು ಕರ್ನಾಟಕಕ್ಕೆ ಬಂದು ಇಲ್ಲೇ ಸೆಟ್ಲಾಗಿ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಕರ್ನಾಟಕದಲ್ಲೇ, ನೀವು ನಮ್ಮವರು. ಭಾಷೆ ಮೇಲೆ ನೀವು ಆಡಿರುವಂಥ ಸಾಕಷ್ಟು ಮಾತುಗಳು ಎಷ್ಟು ಮೋಟಿವೇಟಿಂಗ್ ಅಂದರೆ ಒಂದಷ್ಟನ್ನು ನಾನು ಹೈಲೈಟ್ ಮಾಡಲೇಬೇಕು. ಸಾಕಷ್ಟು ಜನ ಹೇಳ್ತಾರೆ ಕಬ್ಬಿಣದ ಕಡಲೆ ನಿಮ್ಮ ಕನ್ನಡ ಅರ್ಥವಾಗೋದು ಅಂತ. ಅಂಥವ್ರಿಗೆ ನೀವು ಹೇಳ್ತೀರಾ, ನನ್ನ ಕನ್ನಡ ಕಬ್ಬಿಣದ ಕಡಲೆ ಅನ್ನೋರಿಗೆ ಇದು ನನ್ನ ಕನ್ನಡ ಅಲ್ಲ, ಇದು ನಮ್ಮ ನೆಲದ ಕನ್ನಡ, ಇದು ಹಿರಿಯರು ನಮಗೆ ಬಿಟ್ಟು ಹೋದಂಥ ಆಸ್ತಿ, ಇದನ್ನು ನಾವೇ ಉಳಿಸ್ಕೊಳ್ದಿದ್ರೆ ಹೇಗೆ ಅಂತ. ನನ್ನ ನೆಲದಲ್ಲಿ ನಾನಾದರೆ ಅನ್ಯ, ಬೇರೆ ಇನ್ನೆಲ್ಲೇ ಆಗುವೆ ಮಾನ್ಯ ಅಂತ. ಆದರೆ ಇಲ್ಲಿ ಒಂದೇನಾಗುತ್ತೆ, ಸಂಸ್ಕೃತಕ್ಕೆ ಆವಾಗಲೇ ನಾನು ಹೇಳಿದ್ದೆ ಇಲ್ಲಿ ಅನ್ವಯ. ಅಂದರೆ ಭಾಷೆ ಆಡ್ತಾ ಬರುತ್ತೆ. ವೊಕ್ಯಾಬ್ಯುಲರಿ ಇವತ್ತಿನ ದಿನ ತುಂಬ ಲಿಮಿಟೆಡ್ ಆಗಿ ಹೋಗಿದೆ ಸರ್. ನಿಮಗೆ ಇವಾಗ ನಿಮ್ಮ ಅನುಭವವನ್ನು ಕೇಳಬೇಕಂದ್ರೆ ಇಷ್ಟೊಂದು ಪದ ಪರಿಚಯ ಖಂಡಿತ ಪ್ರಾರಂಭದಿಂದ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತಾನೆ ಎಲ್ಲರೂ ಕಲಿಯೋದು. ಫಾರ್ ಎಕ್ಸಾಂಪಲ್, ನಾನು ರೇಡಿಯೋದಲ್ಲಿ ಶುಭೋದಯ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ. ಅದು ದೇವರ ಬಗೆಗಿನ ಕಾರ್ಯಕ್ರಮ ಆಗಿದ್ದರಿಂದ
ಬೇರೆದ್ರಲ್ಲಿ ಕಂಗ್ಲೀಷ್ ಮಾತಾಡಿದ್ರು ನಡೀತಿತ್ತು, ಇಲ್ಲಿ ಅಚ್ಚ ಕನ್ನಡ, ಎಲ್ಲವೂ ಕನ್ನಡದಲ್ಲೇ ಮಾತಾಡಬೇಕಿತ್ತು. ಒಂದು ಬಾರಿ ವಿಶ್ವಕರ್ಮನ ಬಗ್ಗೆ ಮಾತಾಡಬೇಕಿತ್ತು. ಪ್ರಪಂಚದ ಮೊದಲ ಇಂಜಿನಿಯರ್. ಅವತ್ತೊಂದು 24 ಗಂಟೆ ಒದ್ದಾಡಿದ್ದೀನಿ ಇಂಜಿನಿಯರ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ತಿಳ್ಕೊಳ್ಳೋದಕ್ಕೆ. ಅದೇ ಅಭಿಯಂತರ, ಆಮೇಲೆ ಗೊತ್ತಾಯಿತು ಅಭಿಯಂತರ ಅಂತಾರೆ ಅಂತ. ಹೀಗೆ ನೀವು ಯಾವುದಾದ್ರೂ ಒಂದು ಆಂಗ್ಲ ಪದಕ್ಕೆ ಕನ್ನಡ ಅರ್ಥ ಹುಡ್ಕೋದಕ್ಕೆ ಯಾವತ್ತಾದ್ರೂ ಒದ್ದಾಡಿರೋದು ಉಂಟಾ? ಒಂದು ಹೌದಾ? ಯಾರಿಗೆ ಹಸಿವಿರುತ್ತೆ ಅವರು ತಿಂತಾರೆ, ತಿನ್ನೋದನ್ನು ಅವರೇ ಆಯ್ಕೆ ಮಾಡ್ಕೊಳ್ತಾರೆ. ಏನನ್ನ ತಿಂದರೆ ಪೌಷ್ಟಿಕ ಅಂತ ಗೊತ್ತಿರಬೇಕು ಅವ್ರಿಗೆ. ಯಾವುದರ ಹಿಂದೆ ಹೋದಾಗ ನಿಮಗೆ ಅದು ಏನು ದಕ್ಕತ್ತೆ ಅನ್ನೋ ಒಂದು ಪೂರ್ವಾಲೋಚನೆ ಅದಿರಬೇಕು. ನಾನು ಯಾವುದೋ ಒಂದು ಪದವನ್ನು ಹಿಗ್ಗಿಸಿ ಹೋಗ್ತಾ ಇದ್ದೇನೆ ಅಂತಂದರೆ ಅದು ನಿಮಗೆ ಕೆಡುಗನ್ನೇನು ಮಾಡೋದಿಲ್ಲ. ಅದು ಸರ್ವಜ್ಞ ಬಹಳ ಮುಂಚೆನೇ ಹೇಳಿಬಿಟ್ಟಿದ್ದಾನೆ, ಎಲ್ಲ ಬಲ್ಲವರಿಲ್ಲ, ಬಲ್ಲಿದರೂ ಬಹಳಿಲ್ಲ, ಸಾಹಿತ್ಯ ಎಲ್ಲರಿಗೆ ಇಲ್ಲ ಅಂತ ಹೇಳಿದನು. ಸಾಹಿತ್ಯ ಅಂದರೆ ಸಹಿತವಾದ್ದು, ಅಹಿತವಾದ್ದನ್ನು ಸಾಹಿತ್ಯ ಅಂತ ತೆರೆಯೋಕ್ಕಾಗಲ್ಲ. ಯಾವುದು ಅಹಿತವನ್ನು ಉಂಟು ಮಾಡುತ್ತೋ ಅದು ಸಾಹಿತ್ಯವಾಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇವರೆಲ್ಲರೂ ಅದನ್ನು ಭೂಸ ಸಾಹಿತ್ಯ ಇತ್ಯಾದಿಗಳನ್ನು ಹೇಳ್ಕೊಳ್ತಾರೆ. ಅದಕ್ಕೆ ಕೊಡಬೇಕಾದ ಶಿರೋನಾಮೆಗಳು ಬೇರೆ ಇದೆ. ಆದರೆ ಸಾಹಿತ್ಯ ಸೌಜನ್ಯಯುತವಾಗಿಯೂ ಇರಬೇಕು. ಅದನ್ನು ನಾವು ಇತರರಿಗೆ ಪ್ರೇರಣೆಯಾಗಿಯೋ ಮಾದರಿಯಾಗಿಯೋ ನಮೂನೆಯಾಗಿಯೋ ಅದು ಏನಾದರೂ ಸ್ಥಾಪನೆ ಮಾಡುತ್ತೆ. ಅವರ ಬೌದ್ಧಿಕ ಮಟ್ಟವನ್ನು, ಬೌದ್ಧಿಕ ಔನ್ನತ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅನ್ನೋದಾದರೆ ಅವೆಲ್ಲೂ ಉಳಿತೆ. ಹಾಗಾಗಿ ಯಾವುದೋ ಒಂದು ಭಾಷೆ ಅಂತಂದ ಕೂಡಲೇ ಎರವಲು ಪದಕೋಶವೇ ಹೇಳಲ್ಲ ನಮಗೆ. ಸ್ವತಂತ್ರ ಭಾಷೆ ಅಂತ ಯಾವುದೂ ಇಲ್ಲವೇ ಇಲ್ಲ. ಎಲ್ಲ ಭಾಷೆಗಳಿಗೂ ಹಾಗೆ ಏನೋ ಒಂದು ಸ್ರೋತ, ಬೇರೆ ಬೇರೆ ಕಡೆಯಿಂದ ಎರವಲು ಪಡೆದಂಥ ಅನೇಕ ಪದಕೋಶ ಇರಲೇಬೇಕು. ಹಾಗೆ ಅನೇಕ ಭಾಷೆಗಳ ಮಿಶ್ರಣವಾಗಿಯೇ ಒಂದು ಭಾಷೆ ಅಂತ ಆಗಿರಬೇಕು. ಅದಕ್ಕೆ ಶುದ್ಧ ರೂಪ ಅಂತ ಯಾವುದೂ ಇರೋದಿಲ್ಲ. ಹೇಗೆ ನಮ್ಮಲ್ಲಿ ಊ ಪ್ರತ್ಯಯ ಸೇರ್ಕೊಂಡ ತಕ್ಷಣ ನಮ್ಮ ಕನ್ನಡ ಪದಗಳೇ ಆಗಿಬಿಡುತ್ತೆ. ನಾವು ಮೇಜು ಅಂತ ಎಂದು ಹೇಳೋದೇ ಇಲ್ಲ. ಒಂದು ಊ ಸೇರಿಸ್ಕೊಂತ, ಒಂದು ಊ ಪ್ರತ್ಯಯ ಸೇರಿಸಿದ ತಕ್ಷಣ ಆ ಪದ ಕನ್ನಡದ್ದಾಯಿತು. ಹಾಗಾಗಲಿ ಅಂತ ಅನೇಕ ಭಾಷಾಶಾಸ್ತ್ರಜ್ಞರು ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ಶಬ್ದರ್ಷಿ ಅಂತ ಕರೆಸ್ಕೊಂಡ ನಿಘಂಟು ತಜ್ಞರು ವೆಂಕಟ ಸುಬ್ಬಯ್ಯನವರು, ಇಡ್ಲಿ ಶೇಷಗಿರಿ ರಾಯರು, ಅವರೆಲ್ಲರೂ ನಮ್ಮಲ್ಲಿ ಕೊಟ್ಟು ಹೋದ ಆಸ್ತಿ ಈಗೋ ಕನ್ನಡ ಅಂತ. ಅವರಿಗೆ ಅವ್ರ ಗುರುಗಳು, ನೋಡಪ್ಪ ನಿನ್ನ ಕೈಯಲ್ಲಿ ಕನ್ನಡವನ್ನು ಕೊಡ್ತಾ ಇದ್ದೀನಿ ಅಂತ 2 ಕೈಗಳನ್ನು ಚಾಚಿ ಕಣ್ಣಲ್ಲಿ ನೀರಿಟ್ಟುಕೊಂಡು ಕಣ್ಣಾಗಳು ತುಂಬಿಸಿಕೊಂಡು ಕನ್ನಡ ನಿನ್ನ ಕೈಲಪ್ಪ ಅಂತ ಹೇಳಿದ್ದನ್ನೇ ಒಂದು ದೀಕ್ಷೆಯಾಗಿ ಸ್ವೀಕಾರ ಮಾಡಿ ಅವರೆಷ್ಟು ಚಂದ ಮಾಡಿದ್ರು. ಅದನ್ನು ನಾವು ಭಾವನಾತ್ಮಕವಾಗಿ ಇದನ್ನು ಯೋಚನೆ ಮಾಡಬೇಕಾಗಿಲ್ಲ. ಅವರು ಹಾಗೆ ಮಾಡಿಬಿಟ್ರೆ ನಾವು ಹಾಗೆ ಮಾಡಬೇಕೆ ಅಂತ ಪ್ರಶ್ನೆ ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಒಂದು ಸಂವಹನ ಸಾಧನವಾದಂಥ ಒಂದು ಭಾಷೆಯನ್ನು ಅದರ ಅವಸಾನದ ಅಂಚಿಗೆ ನಾವು ತಂದು ನಿಲ್ಲಿಸಿದಾಗ ಸಹಜವಾಗಿ ನಾವು ಕಳ್ಕೊಳ್ಳೋದೇನು ಅನ್ನೋದನ್ನು ಯೋಚನೆ ಮಾಡಿ, ಒಂದು ಸಂಸ್ಕೃತಿಯನ್ನು, ಒಂದು ಪರಂಪರೆಯನ್ನು, ಹೇಗೆ ಒಂದು ನಾಡು ಅಂದರೆ ಕೇವಲ ಭೂಪಟ ಅಷ್ಟೇ ಅಲ್ವೋ, ಹೇಗೆ ಕೇವಲ ಒಂದು ಬಾವುಟ ಅಷ್ಟೇ ಅಲ್ವೋ, ಒಂದು ಅನೂಚಾನ ಬಂದಂಥ ಒಂದು ಸಂಸ್ಕೃತಿ ಪರಂಪರೆಗಳು ಅದಕ್ಕಿದೆ. ಪರಮವಾದ್ದನ್ನು ಪೊರೆಯೋದಕ್ಕೆ ನಮ್ಮ ಪರಂಪರೆ ಹೇಳಿಕೊಡುತ್ತೆ. ಅದು ಪರಮ ಪದ ಯಾವುದು ಪರಮ ಅಂತ ಗೊತ್ತಿರಬೇಕು ನಮಗೆ. ಭಾಷೆ ವಿಚಾರಕ್ಕೆ ಬಂದಾಗ ಅದೇ ಅನೇಕ ಸಂಗತಿಗಳಿವೆ. ಆ ಥರದ ಪರಮ ಅನ್ನೋದನ್ನು ಯಾರು ಪೊರೆದಿರ್ತಾರೆ, ಕಣ್ಣ ಪೊರೆಯನ್ನು ಸರಿಸಿರ್ತಾರೆ, ಅಂಥವ್ರಿಗೆ ಭಾಷೆ ದಕ್ಕತೆ ಒದಗಿ ಬರುತ್ತೆ. ಅದಕ್ಕೆ ಯಾರೂ ಹೊರತಲ್ಲ, ಯಾರು ಬೇಕಾದರೂ. ಇದು ಕಬ್ಬಿಣದ ಕಡಲೆ ಇವೆಲ್ಲವೂ ಕೈ ಕೆಟಕಿದ ದ್ರಾಕ್ಷಿ ಅಂತ ಹುಳಿ ಅಂತ ಹೇಳ್ಕೊಳ್ಬೇಕು ಅಷ್ಟೇ. ನೀವು ಕೈಗೆ ಎಟಕಿಸ್ಕೊಂಡು ನೋಡಿ, ಅದೆಷ್ಟು ಚೆಂದ ಕಾಣಿಸುತ್ತೆ, ತುಂಬ ಸವಿ. ಆ ಸವಿಯನ್ನು, ಆ ಸ್ಮೃತಿಯನ್ನು ಪಕ್ಕಕ್ಕಿಟ್ಟು ವಿಕೃತಿಯನ್ನು ಮೆರೆದಾಗ ಭಾಷೆ ವಿಚಾರದಲ್ಲಿ ದೇವರು ಯಾವ ಭಾಷೆ ಆಡ್ತಿದ್ರು, ನೀವು ಅವರ ಪರವ, ನೀವು ಅವರ ಹಿಂಬಾಲಕರು, ನೀವು ಬಾಲಬಡುಕರು, ಇವೆಲ್ಲದರ ಹೇಳಿದ್ನಲ್ಲ, ಜರೆದು ಯಾರೂ ಧರೆಗೆ ದೊಡ್ಡವರಾಗಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಭಾಷೆ ವಿಚಾರಕ್ಕೆ ಬಂದಾಗ ಯಾರು ಎಷ್ಟು ಪರಿಶ್ರಮ ಹಾಕಿರ್ತಾರೆ, ಮೈಗೆ ಎಷ್ಟು ಎಣ್ಣೆ ಹಚ್ಕೊಂಡು ಮರಳಲ್ಲಿ ಹೊರಳಾಡಿರ್ತಾರೆ, ಅಷ್ಟು ಮಾತ್ರ ಅಲ್ಲಲ್ಲಿ ಮಾತ್ರ ಪ್ರಾಪ್ತಿ ಲಭ್ಯ ಇದ್ದಷ್ಟು ಆಗಿರುತ್ತೆ. ಎಲ್ಲರಿಗೂ ಎಲ್ಲೂ ದಕ್ಕೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದೆರಡು ಪದಗಳು ನನಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಯಿತು ಇದಕ್ಕೆ ಅರ್ಥ ಇದು ಕನ್ನಡದಲ್ಲಿ ಅನ್ನೋಂಥದ್ದಿದ್ರೆ ಸರ್? ಒಂದೆರಡು ಎಕ್ಸಾಂಪಲ್. ಅನೇಕವು ನೋಡಿ. ಜಗರ್ನಾಟ್ ಅನ್ನೋ ಆಂಗ್ಲ ಪದಕ್ಕೆ ಜಗನ್ನಾಥನ ರಥಚಕ್ರ ಅಂತ ಕನ್ನಡದ ಅರ್ಥ. ಹಾಗೊಂದು ಅಲ್ಲಿ ಹೋಗಿ ಪಲ್ಲಟವಾಗಿ ಅದು ಅಲ್ಲಿ ಹೋಗಿ ಆಕ್ಸ್ಫರ್ಡ್ನಲ್ಲಿ ಅದು ಜಗರ್ನಾಟ್ ಅಂತ ಆಗ್ಬಿಟ್ಟಿದೆ. ಹೇಗೆ ಉದಕಮಂಡಲ ಊಟಿ ಆಗೋಯ್ತು ಹಾಗೆ ಜಗನ್ನಾಥನ ರಥಚಕ್ರ ಜಗರ್ನಾಟ್ ಆಗ್ಬಿಡುತ್ತೆ ಅನ್ನೋದಾದರೆ, ಗ್ರೈವೇಯಕ ಆನೆಯ ಕೊರಳಿಗೆ ತೊಡಿಸುವ ಹಾರ, ಇವೆಲ್ಲವೂ ವ್ಯುತ್ಪತ್ತಿ ಹುಡುಕಿದಾಗ ನೀವು ಅದನ್ನು ಎಲ್ಲಿಂದ ಅದರ ಉತ್ಪತ್ತಿ ಹೇಗೆ, ಅದರ ವ್ಯುತ್ಪತ್ತಿ ಏನು, ಎಲ್ಲಿಂದ ಇದರ ಮೂಲ, ಶಬ್ದದ ಮೂಲ ಪರಿಶೀಲಿಸಬೇಕಲ್ಲ. ಅವಾಗೆಲ್ಲ ಹೋದಾಗ ನಿಮಗೆ ಬೆರಗಾಗುವಂಥದ್ದು ಇದು ಯಾವುದೋ ನಮ್ಮದೇ ಅಂತ ಹೇಳ್ಕೊಳ್ಳೋಂಥ ಯಾವುದೇ ಭಾಷೆ ಮೂಲ ನಿಮ್ಗೆ ಸಿಗೋದಿಲ್ಲ. ಯಾವುದು ಗ್ರೀಕ್ ಸಿಗುತ್ತೆ, ಲ್ಯಾಟಿನ್ ಸಿಗುತ್ತೆ, ಪರ್ಷಿಯಾ ಸಿಗುತ್ತೆ. ನಾವಿವಾಗ ಆಡ್ತಿರುವಂಥ ಆ ಭಾಷೆ ಸಂಪೂರ್ಣ ಮಿಶ್ರಿತ ಭಾಷೆ. ನೀವು ಹೇಳ್ತಿರುವಂಥ ತಹಶೀಲ್ದಾರ ಸಹ ನಮ್ಮ ಕನ್ನಡ ಪದವಲ್ಲ. ತೆಹಸೀಲ್ ಅನ್ನೋದೊಂದು ಪ್ರಾಂತ ಅಂತ, ಅದು ಪ್ರಾಂತಾಧಿಕಾರಿ ಅಂತ ನಾವು ಕರೆಯಲ್ಲ, ತಹಶೀಲ್ದಾರ ಅಂತಲೇ ಕರಿತೀವಿ. ಅಮೂಲ್ದಾರ, ಶೇಖ್ದಾರ, ಮಾಮಲೆದಾರ ಅಂತ ನೀವೇನು ಹೇಳ್ತಿದ್ದೀರಿ ಅವೆಲ್ಲವೂ ಹಾಗೆ ಒಂದು ಪರ್ಷಿಯಾದಿಂದ ಆ ಯಾವುದೋ ಬೇರೆ ಬೇರೆ ಮೂಲಗಳಿಂದ ಬಂದು ಸೇರಿಕೊಂಡಂಥ ಪದಗಳನ್ನು ನಾವು ಭಾಷೆ ಅಪ್ಪಿಕೊಂಡಿದ್ದೇವೆ. ಹಿರಿದಾದ ಗುಣವನ್ನು ಹೆಗ್ಗುಣ ಅಂತ ನಾವು ಹೇಳ್ಬೋದಾದರೆ ಇದನ್ನು ನಾವು ಬಳಸೋಲ್ಲ ನಾವು. ಯಾಕೆಂತಂದರೆ ಅದು ಹೆಗ್ಗಣಕ್ಕೆ ಹತ್ತಿರವಿದೆ ಅನ್ನೋ ಕಾರಣಕ್ಕೆ, ನಿಮ್ದು ಎಂಥ ಹೆಗ್ಗುಣ ರೀ ಅಂತಂದರೆ ಇವ್ರೇನ್ರಿ ನಾನು ಹೆಗ್ಗಣ ಅಂತ ಬೈದರು ಅಂತ ಅಂದ್ಬಿಡ್ತಾರೆ ಅಂತ ಕೊನೆಗೆ. ಇಲ್ಲ, ಇದು ಹೆಗ್ಗುಣ ಅಂತ ನಾವು ಪದವನ್ನೇ ಬಿಟ್ಬಿಡ್ತೇವೆ. ಈ ಥರ ಅದಕ್ಕಾಗಿ ಹೇಳಿದ್ದು ದೇವೋ ನಜಾನಾತಿ ಅಂತ.
ಭಾಷೆ ವಿಚಾರ ಕುತೋ ಮನುಷ್ಯ, ಮನುಷ್ಯರಾದವ್ರು ನಾವೆಷ್ಟು ಮಟ್ಟಿಗೆ ದೇವರಿಗೆ ಅದರ ಅರ್ಥವಾಗಿಲ್ಲ ರೀ ಭಾಷೆ ತಂದಾಗ ನೀವು ದೇವರ ಭಾಷೆ ಯಾವುದು ಅಂತ ಕೇಳೋದು ಎಷ್ಟು ಅಪ್ರಸ್ತುತವಾಗಿಬಿಡುತ್ತೆ. ಹಾಗಾಗಿ ಪ್ರಸ್ತುತ ಮಾತಾಡೋದಾದರೆ, ಪ್ರಸಕ್ತ ನಾವು ಮಾತಾಡೋದಾದರೆ, ನಾವು ಆಸಕ್ತರು ಅನ್ನೋ ಒಂದು ಗುಂಪನ್ನು ಕಲೆ ಹಾಕಿದಾಗ ಸಹಜವಾಗಿ ಒಂದು ಭಾಷೆ ಅದರ ಹರಿದು ಬಂದಿರ್ಬೋದು ಅಂತ ಈ ಎಲ್ಲ ಸೊಗಡು ಸೊಬಗು, ಈ ಸವಿ, ಈ ಸ್ಮೃತಿ, ಇವುಗಳನ್ನೆಲ್ಲ ನಾವು ಉಳಿಸಿ ದಾಖಲಿಸಿ ನಮ್ಮ ಸ್ಮೃತಿಯಲ್ಲಿ ದಾಖಲಿಸಿ ಅದನ್ನು ಬರುವ ತಲೆಮಾರುಗಳಿಗೆ ದಾಟಿಸುವ ಕೈಂಕರ್ಯ ಇದೆಯಲ್ಲ, ಅದು ಬರೀ ಪ್ರಕ್ರಿಯೆ ಅಲ್ಲ, ಅದೊಂದು ಕೈಂಕರ್ಯ. ಆ ಥರದ ಕೈಂಕರ್ಯ, ಆ ಪ್ರಕ್ರಿಯೆ ಅದು ನಮಗೆ ಪ್ರಕಾರ್ಯ ಇದು ಅದಷ್ಟಕ್ಕೆ ಬಿಟ್ಬಿಟ್ರೆ ಅದು ಸೀಮಿತವಾಗಿಬಿಡುತ್ತೆ. ಇದು ನನ್ನ ಕೈಂಕರ್ಯ ನಾನೇ ಮಾಡ್ತಕ್ಕದ್ದು, ಇದನ್ನು ನಾನಲ್ಲದೆ ಬೇರೆ ನಾನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಯೋಚನೆ ಮಾಡೋದಿದೆಯಲ್ಲ, ಅಂಥ ವಿಚಾರಕ್ಕೆ ನಮ್ಮನ್ನು ನಾವು ಒಡ್ಡುಕೊಳ್ಬೇಕು ಅಂತ ಅನ್ಸುತ್ತೆ. ಯಾವುದೇ ಕಾಲಘಟ್ಟದ ಯಾವುದೇ ಜನರು ನಮ್ಮ 50-100 ವರ್ಷಗಳ ಹಿಂದಿನ ನಮ್ಮ ಹಿರಿಯರು ಆ ಕೆಲಸ ಮಾಡಿದ್ರು. ಅವ್ರು ಅದು ಕನಿಷ್ಠ ಎಷ್ಟೋ ಆ ಥರದೊಂದು ಗ್ರಾಮ್ಯ ನೋಡಿ, ಪ್ರತಿ ಒಂದು 10 ಯೋಜನೆಗಳಿಗೆ ಒಂದೊಂದು ಬಾರಿ ನಿಮಗೆ ಭಾಷೆಯ ಸೊಗಡು ಬದಲಾಗ್ತಾ ಹೋಗುತ್ತೆ, ಸೊಬಗು ಬದಲಾಗ್ತಾ ಹೋಗುತ್ತೆ, ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ಅರ್ಥ ಬಂದಾಗುತ್ತೆ. ಮೈ ತಿಂಡಿ ಅಂತ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಕೆರೆತವನ್ನು ತಿಂಡಿ ಅಂತ ಕರೀತಾರೆ. ನೀವು ಇಲ್ಲಿ ತಿಂಡಿ ಬನ್ನಿ ಅಂತಂದಾಗ ಯಾಕಲೇ ಮೈ ತಿಂಡಿ ಅಲ್ಲೇ ನನಗೆ ಅಂತಾರೆ. ತಿಂಡಿ ಅಂತಂದ್ರೆ ಏನು ಅಂದರೆ ಕೆರೆತ ಅಂತ. ಆ ಥರ ಅನೇಕ ನಿಮಗೆ ಪಲ್ಲಟಗಳು ಕಾಣಿಸುತ್ತೆ ನಮಗೆ. ಅದು ಅಲ್ಲಿನ ಶುದ್ಧ ರೂಪ ಅಂತ ಕರೆಸ್ಕೊಂಡು ಅಲ್ಲಿಗೆ ಜಡ್ ಆಗಿದೆ ನಿಮಗೆ. ಇಲ್ಲಿ ಇಲ್ಲ ಗೊತ್ತು ಜಡ್ ಇನ್ನೇನಿದು ಇನ್ನು ಮಧ್ಯಲ್ಲಿರೋ ಅಂಕೇಳಿ ಅಕ್ಷರಗಳು ಯಾವುದು ಹೇಳ್ದಂಗೆ ಕೊನೆಗೆ ಜಡ್ ಬಂದ್ಬಿಟ್ರಲ್ಲ ನೀವು, ಹಾಗಲ್ಲ. ಅದು ಜಡ್ ಆಗೈತ್ಲೆ ನಿನಗೆ ದವಾಖಾನೆಗೆ ಹೋಗ್ಬೇಕು. ದವಾಖಾನೆ ಎಷ್ಟು ಒಳ್ಳೆಯ ಪದ. ಪಡಸಾಲೆ, ಮೊಗಸಾಲೆ, ಪಡು ಧಾತುದು ಮಲಗುವ ಶಯನಕೋಣೆ ಶಯ್ಯಾಗೃಹವನ್ನು ಪಡಸಾಲೆ ಅಂತ ಕರೀತಾರೆ, ಕೈಸಾಲೆ ಅಂತ ಕರೀತಾರೆ. ಮೊಗಸಾಲೆ ಯಾವುದು ಮುಖಮಂಟಪವು ಮನೆಗೆ, ಅದು ಮೊಗಸಾಲೆ ಅಂತ ಕರೀತಾರೆ. ಎಲ್ಲ ಈ ಥರದೊಂದು ಅಂಗಳ ಹಿತ್ತಲು ಇವೆಲ್ಲದಕ್ಕೂ ಅದರದೇ ಆದಂಥ ವ್ಯುತ್ಪತ್ತಿಗಳಿರಬೇಕಾದಾಗ, ಐತಿಗಳಿರಬೇಕಾದಾಗ ನಾವು ಅದ್ರ ಬಗ್ಗೆ ಒಂದಷ್ಟು ವಿಶೇಷ ಅಧ್ಯಯನ ಮಾಡಿದಾಗ, ಈಗೆಲ್ಲ ಏನಾಗಿದೆ, ಅಧ್ಯಯನ ಇರದ ಅಧ್ಯಾಪನವಾಗಿದೆ. ಅಧ್ಯಯನ ಇದ್ದು ಸಂಚಯನಗೊಂಡ ನಂತರ ಅಧ್ಯಾಪನ ಮಾಡಿದಾಗ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿಯೂ ಸಹ ಒಳ್ಳೊಳ್ಳೆಯ ಫಲಿತಾಂಶ ಕಾಣೋಕ್ಕೆ ಸಾಧ್ಯವಾದೀತು. ನಾವು ಆ ಎಲ್ಲ ಜಾಗಗಳಲ್ಲಿ ಪ್ರಾಚಾರ್ಯರಾಗಿ ಎಲ್ಲರೂ ಪ್ರಾಚಾರ್ಯರಾದರೂ ಆಚಾರ್ಯರಾಗಲಿಲ್ಲ. ಶಿಕ್ಷಕರಾಗಿ ಪ್ರಾಚಾರ್ಯರಾಗಿಬಿಡ್ತಾರೆ, ಆಚಾರ್ಯರ ಮಟ್ಟಕ್ಕೆ ಆ ಎತ್ತರಕ್ಕೆ ಏರ್ಬಿಡ್ತು ಅಂತಂದರೆ ಹಾಗೆ ಅಪವಾದಗಳಿವೆ. ಬೇಕಾದಷ್ಟು ಜನ ಇದ್ದಾರೆ, ಆಚಾರ್ಯರು ಇದ್ದಾರೆ. ಆ ಥರದ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಬಹಳ ಕಾಲ ನಮ್ಮ ನಾಡಿಗೆ ಮತ್ತು ನಮ್ಮ ಈ ಭಾಷೆಗೆ ನಮಗಿರುವ ಸೊಬಗಿಗೆ ಸೊಗಡಿಗೆ ಬಹಳ ಒಳ್ಳೆಯ ಶ್ರೇಯ ಸಿಕ್ಕಿತು.